ಸೌದಿ ಅರೇಬಿಯಾಗೆ ಶಾಕ್ ನೀಡುವಂತೆ ಭಾರತ ಸಂಚಲನಾತ್ಮಕ ನಿರ್ಣಯವನ್ನ ತೆಗೆದುಕೊಂಡಿದೆ. ಪಾಕಿಸ್ತಾನದೊಂದಿಗೆ ಮಾಡಿಕೊಂಡ ಒಪ್ಪಂದ ಸೌದಿ ಅರೇಬಿಯಾಗೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಪೆಟ್ಟು ಬೀಳುತ್ತದೆ ಎಂದು ಬಹುಶಃ ಯಾರು ಊಹೆ ಕೂಡ ಮಾಡಿರೋದಿಲ್ಲ. ಸೌದಿ ಅರೇಬಿಯಾ ಪಾಕಿಸ್ತಾನದೊಂದಿಗೆ ಸೈನ್ಯ ಸಹಕಾರಕ್ಕಾಗಿ ಒಂದು ಡೀಲ್ ಮಾಡ್ಕೊಂಡಿದೆ. ಆದ್ರೆ ಅದು ಸೌದಿ ಅರೇಬಿಯಾಗೆ ಪೂರ್ಣ ಬೆದರಿಕೆಯಾಗಿ ಮಾರ್ಪಟ್ಟಿದೆ. ಭಾರತ ಈ ಕ್ರಮವನ್ನ ಬೆನ್ನಿಗೆ ಚೂರಿ ಎಂದು ಭಾವಿಸಿದೆ. ಇದಕ್ಕೆ ಭಾರತ ದಿಟ್ಟವಾಗಿ ಪ್ರತಿಕ್ರಿಯಿಸಿದೆ. ಈ ಒಪ್ಪಂದ ಸೌದಿ ಅರೇಬಿಯಾದ ಆರ್ಥಿಕ ರಾಜತಾಂತ್ರಿಕ ಸಂಬಂಧಗಳಿಗೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಪೆಟ್ಟು ಬಿದ್ದಿದೆ ಅಂದ್ರೆ ಮುಂದಿನ ವರ್ಷಗಳಲ್ಲಿ ಮರುಕಳಿಸಲು ಸಾಧ್ಯವಿಲ್ಲದಂತೆ ಪೆಟ್ಟು ಬೀಳುವ ಸಾಧ್ಯತೆ ಇದೆ. ಸೌದಿ ಹೀಗೆ ಮಾಡಲಿದೆ ಎಂದು ಮುಂಚಿತವಾಗಿ ಭಾರತ ಊಹಿಸಿ ತನ್ನ ಕಾರ್ಯತಂತ್ರವನ್ನ ಸಿದ್ಧಪಡಿಸಿಕೊಂಡಿದೆ. ಸೌದಿ ಅರೇಬಿಯಾ ಪಾಕಿಸ್ತಾನವನ್ನ ತನ್ನ ಕಾರ್ಯತಂತ್ರದ ಭಾಗಿದಾರನೆಂದು ಭಾವಿಸಿ ಭದ್ರತಾ ಒಪ್ಪಂದದ ಮೇಲೆ ಸಹಿ ಮಾಡಿದ ತಕ್ಷಣ ಭಾರತ ತನ್ನ ಕಾರ್ಯತಂತ್ರವನ್ನ ಬಹಿರಂಗಪಡಿಸಿದೆ. ಭಾರತ ನೇರವಾಗಿ ಸೌದಿ ಅರೇಬಿಯಾದ ಮೇಲೆ ದಾಳಿ ಮಾಡದೆ ಜಾಗತಿಕ ಶಕ್ತಿ ಸಮೀಕರಣವನ್ನ ಬದಲಾಯಿಸಿದೆ. ಸೌದಿ ಅರೇಬಿಯಾ ತನ್ನನ್ನ ಪ್ರಮುಖ ಆಟಗಾರನೆಂದು ಭಾವಿಸುವ ಸಮೀಕರಣಗಳನ್ನ ಭಾರತ ಬದಲಾಯಿಸಿದೆ. ಭಾರತ ಬ್ರಿಕ್ಸ್ ದೇಶಗಳಾದ ರಷ್ಯಾ, ಚೀನಾ, ದಕ್ಷಿಣ ಆಫ್ರಿಕಾ, ಬ್ರೆಜಿಲ್ ಜೊತೆಗೆ ಒಂದು ರಹಸ್ಯ ಆರ್ಥಿಕ ಕೋಟೆಯನ್ನು ಸ್ಥಾಪಿಸಿದೆ. ಈ ಕೂಟದ ಗುರಿ ಸೌದಿ ಅರೇಬಿಯಾದ ತೈಲ ರಫ್ತು ವ್ಯವಸ್ಥೆಯನ್ನ ಹೊಡೆಯುವುದು. ಭಾರತ ಬ್ರಿಕ್ಸ್ ದೇಶಗಳೊಂದಿಗೆ ಒಂದು ರಹಸ್ಯ ಒಪ್ಪಂದದ ಮೇಲೆ ಸಹಿ ಮಾಡಿದೆ. ಇದರ ಪ್ರಕಾರ ಗಲ್ಫ್ ದೇಶಗಳಿಂದ ಕಚ್ಚಾ ತೈಲ ಖರೀದಿಯಲ್ಲಿ ಹೆಚ್ಚು ಭಾಗ ಪರ್ಯಾಯ ಸರಬರಾಜು ಮಾರ್ಗಗಳು ಸ್ಥಳೀಯ ಕರೆನ್ಸಿಯ ಮೂಲಕ ಪಾವತಿಗಳನ್ನು ನಡಿಬೇಕು. ಇದರಿಂದ ಸೌದಿ ಅರೇಬಿಯಾ ಇದುವರೆಗೆ ತನ್ನ ತೈಲವನ್ನ ಡಾಲರ್ಗಳು ಇಲ್ಲ ಸಾಂಪ್ರದಾಯಿಕ ಆರ್ಥಿಕ ವ್ಯವಸ್ಥೆಯ ಮೂಲಕ ಮಾರಿ ಬಿಲಿಯನ್ ಡಾಲರ್ಗಳನ್ನ ಗಳಿಸ್ತಾ ಇತ್ತು. ಆದ್ರೆ ಪಾಕ್ನೊಂದಿಗೆ ಮಾಡಿಕೊಂಡ ಒಪ್ಪಂದದೊಂದಿಗೆ ಈಗ ತನ್ನ ಅತಿ ದೊಡ್ಡ ಮಾರುಕಟ್ಟೆಗಳಲ್ಲಿ ಒಂದಾದ ಭಾರತವನ್ನೇ ಕಳೆದುಕೊಳ್ಳುವ ಸ್ಥಿತಿಗೆ ತಲುಪಿದೆ. ಇದರಿಂದ ಭಾರತ ರಷ್ಯಾದಿಂದ ಅಗ್ಗದ ತೈಲದ ಆಮದುಗಳನ್ನ ಮತ್ತಷ್ಟು ಹೆಚ್ಚಿಸಿದೆ. ಚೀನಾ, ಮಧ್ಯ ಏಷ್ಯಾ, ಇರಾನ್ ನಿಂದ ಪರ್ಯಾಯ ಇಂಧನ ಕಾರಿಡಾರ್ ಗಳನ್ನ ಪ್ರಾರಂಭಿಸಿದೆ. ಆಫ್ರಿಕಾ ಖಂಡದಲ್ಲಿ ಖನಿಜ ಮಂಡಲದ ರಫ್ತುಗಳಿಗೆ ಮಹತ್ವ ನೀಡಿದೆ. ಬ್ರೆಜಿಲ್ ತನ್ನ ಕೃಷಿ ಇಂಧನದ ಆಧಾರಿತ ಒಪ್ಪಂದಗಳನ್ನ ಮುಂದಕ್ಕೆ ತೆಗೆದುಕೊಂಡು ಹೋಗಿದೆ. ಇವೆಲ್ಲದರ ಫಲಿತಾಂಶವಾಗಿ ಸೌದಿ ಅರೇಬಿಯಾದ ತೈಲ ಆಧಾರಿತ ಕಾರ್ಯತಂತ್ರ ವಿಫಲವಾಗಿದೆ. ಇನ್ನೊಂದು ದೊಡ್ಡ ಶಾಕ್ ಏನಂದ್ರೆ ಭಾರತ ತನ್ನ ಬಿಲಿಯನ್ ಡಾಲರ್ಗಳ ಮೂಲ ಸೌಕರ್ಯ ಸೌಲಭ್ಯಗಳನ್ನ ರಿಫೈನರಿ ಹೂಡಿಕೆಗಳನ್ನ ಸೌದಿ ಅರೇಬಿಯಾದಿಂದ ತೆಗೆದು ನೇರವಾಗಿ ಯುನೈಟೆಡ್ ಅರಬ್ ಎಮಿರೇಟ್ಸ್, ಇರಾನ್ಗೆ ಬದಲಾಯಿಸಿದೆ. ಈ ನಿರ್ಣಯವನ್ನ ಭಾರತ ಒಬ್ಬರೇ ತೆಗೆದುಕೊಂಡಿಲ್ಲ. ರಷ್ಯಾ, ಚೀನಾ ಕೂಡ ಪೂರ್ಣ ಸಹಕಾರ ನೀಡಿವೆ. ಭಾರತ ಜಾಗತಿಕ ಆರ್ಥಿಕತೆಯಲ್ಲಿ ರೂಪಾಯಿ, ರೂಬಲ್, ಯುವಾನ್ ಪಾವತಿಯ ವ್ಯವಸ್ಥೆಯನ್ನ ಪ್ರಾರಂಭಿಸಲಾಗಿದೆ. ಸೌದಿ ಅರೇಬಿಯಾದ ನಿಜವಾದ ಕುಸಿತ ಈಗ ಪ್ರಾರಂಭವಾಯಿತು. ಈಗ ಭಾರತ ರಷ್ಯಾ ನಡುವೆ ವ್ಯಾಪಾರ ಡಾಲರ್ಗಳಲ್ಲಿ ಅಲ್ಲದೆ ರೂಪಾಯಿ, ರೂಬಲ್ ನಲ್ಲಿ ನಡೆಯುತ್ತಿದೆ. ಚೀನಾ ಯುವಾನ್ ಅನ್ನ ಸೇರಿಸಿದೆ. ಪ್ರಸ್ತುತ ಬ್ರಿಕ್ಸ್ ದೇಶಗಳು ಒಟ್ಟಿಗೆ ಸೇರಿ ಬ್ರಿಕ್ಸ್ ಪಾವತಿ ಗೇಟ್ವೇಯನ್ನ ಪ್ರಾರಂಭಿಸಿವೆ. ಈ ವ್ಯವಸ್ಥೆಯ ಕಾರಣದಿಂದ ಡಾಲರ್ ಆಧಾರಿತ ತೈಲ ರಫ್ತುಗಳಿಗೆ ಅತಿದೊಡ್ಡ ಹೊಡೆತ ಬಿದ್ದಿದ್ದರಿಂದ ಸೌದಿಗೆ ಆರ್ಥಿಕ ಸಮಸ್ಯೆಗಳು ಪ್ರಾರಂಭವಾಗಿವೆ. ಭಾರತದ ಮೂಲಕ ಪ್ರತಿ ವರ್ಷ ಸೌದಿ ಅರೇಬಿಯಾಗೆ ಹೋಗುವ ಬಿಲಿಯನ್ ಡಾಲರ್ಗಳ ಒಪ್ಪಂದಗಳು ಈಗ ಇರಾನ್, ರಷ್ಯಾ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಕಡೆಗೆ ತಿರುಗಿದೆ. ಆದರೆ ಭಾರತ ಇಲ್ಲಿಗೆ ನಿಲ್ಲಿಲ್ಲ. ಸೌದಿ ಅರೇಬಿಯಾ ಪಾಕಿಸ್ತಾನಕ್ಕೆ ಆರ್ಥಿಕ ಸೈನ್ಯ ಸಹಾಯ ನೀಡಿ ಭಾರತಕ್ಕೆ ವಿರೋಧವಾಗಿ ಘೋಷಿಸಿದ ರಹಸ್ಯ ಪಾತ್ರವನ್ನ ಕೂಡ ಭಾರತ ಬಹಿರಂಗಪಡಿಸಿದೆ. ಐಕ್ಯ ರಾಷ್ಟ್ರ ಸಂಸ್ಥೆ ಹಲವು ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಸೌದಿ ಅರೇಬಿಯಾ ಪಾಕಿಸ್ತಾನದೊಂದಿಗೆ ಸೇರಿ ಪ್ರಾದೇಶಿಕ ಅಸ್ಥಿರತೆಯನ್ನ ಸೃಷ್ಟಿ ಮಾಡ್ತಾ ಇದೆ ಎಂದು ಭಾರತ ಸಾಕ್ಷ್ಯಗಳನ್ನು ಸಲ್ಲಿಸಲು ಈಗಾಗಲೇ ಪ್ರಾರಂಭ ಮಾಡಿಕೊಂಡಿದೆ. ಬ್ರಿಕ್ಸ್ ಕೂಟಕ್ಕೆ ಸಂಬಂಧಿಸಿದಂತೆ ಸೌದಿ ಅರೇಬಿಯಾದ ಸದಸ್ಯತ್ವ, ಅದರ ಒಪ್ಪಂದಗಳು ಈಗ ಪರಿಶೀಲನೆಗೂ ಬರಲಿಲ್ಲವೆಂದು ಬ್ರಿಕ್ಸ್ ದೇಶಗಳು ಸ್ಪಷ್ಟಪಡಿಸಿವೆ. ಇದರ ಅರ್ಥ ಸೌದಿ ಅರೇಬಿಯಾವನ್ನ ಪಕ್ಕಕ್ಕೆ ಇರಿಸಿದ್ದು ಮೊದಲೇ ತಮ್ಮ ಮೇಲೆ ಹೆಚ್ಚು ಆಧಾರಿತವಾಗಿದ್ದ ಸೌದಿ ಅರೇಬಿಯಾದ ಆರ್ಥಿಕತೆ ಈಗ ಮತ್ತಷ್ಟು ಅಪಾಯದಲ್ಲಿ ಬಿದ್ದಿದೆ. ಭಾರತ ತೆಗೆದುಕೊಂಡ ಈ ಕ್ರಮ ಅದರ ಬಿಲಿಯನ್ ಡಾಲರ್ಗಳ ಕನಸುಗಳನ್ನ ನಾಶಪಡಿಸುವುದು ಅಲ್ಲದೆ ಪಾಕಿಸ್ತಾನದೊಂದಿಗೆ ನಿಂತು ಭಾರತವನ್ನ ಮೋಸ ಮಾಡುವುದು ಅದಕ್ಕೆ ಎಷ್ಟು ದುಬಾರಿಯಾಗಿದೆ ಎಂದು ಕೂಡ ತಿಳಿಸಿದೆ. ಈಗ ಸೌದಿ ಅರೇಬಿಯಾ ತನ್ನ ವಿದೇಶಿ ಹೂಡಿಕೆದಾರರಿಂದ ನಿರಂತರ ಪ್ರಶ್ನೆಗಳನ್ನ ಎದುರಿಸ್ತಾ ಇದೆ. ಅದರ ಕರೆನ್ಸಿಯಾದ ರಿಯಾಲ್ ಮೇಲೆ ಕೂಡ ಒತ್ತಡ ದಿನೇ ದಿನೇ ಹೆಚ್ಚಾಗ್ತಿದೆ. ಭಾರತ ತನ್ನ ಎಲ್ಲಾ ಕಾರ್ಯತಂತ್ರದ ಇಂಧನ ಸಂಬಂಧಿತ ಯೋಜನೆಗಳನ್ನ ಪರ್ಯಾಯ ದೇಶಗಳ ಕಡೆಗೆ ತಿರುಗಿಸಿದಾಗ ಸೌದಿ ರಾಜ ಕುಟುಂಬ ಶಾಕ್ ಆಗಿದೆ. ಇದು ಸೌದಿ ಅರೇಬಿಯಾಗೆ ಬಿಲಿಯನ್ ಡಾಲರ್ಗಳ ನಷ್ಟವನ್ನ ತರುವುದು ಅಲ್ಲದೆ ದಶಕಗಳಿಂದ ಅಮೆರಿಕ, ಯುರೋಪ್ನ ಮುಂದೆ ಇಂಧನ ಸೂಪರ್ ಪವರ್ ಆಗಿ ನಿಲ್ಲಲು ಆಧಾರವಾಗಿದ್ದ ಜಾಗತಿಕ ಪರಿಮಾಣವನ್ನ ಕೂಡ ಕಡಿಮೆ ಮಾಡಿಕೊಂಡಿದೆ. ಭಾರತ, ರಷ್ಯಾ, ಚೀನಾ ಮತ್ತು ಇತರ ಬ್ರಿಕ್ಸ್ ದೇಶಗಳ ಕಾರ್ಯತಂತ್ರ ಯಾವುದೇ ದೇಶ ಭಾರತಕ್ಕೆ ದ್ರೋಹ ಮಾಡಲು ಪ್ರಯತ್ನಿಸಿದ್ರೆ ಅದು ತನ್ನ ಅಡಿಪಾಯಗಳನ್ನ ಕದಲಿಸುವಷ್ಟು ದೊಡ್ಡ ಘಟನೆಯನ್ನ ಎದುರಿಸಬೇಕಾಗುತ್ತದೆ ಎಂದು ಈಗಾಗಲೇ ಸಾಬೀತುಪಡಿಸಿದೆ. ಇಂದು ಸೌದಿ ಅರೇಬಿಯಾಗೆ ಯಾವುದೇ ಬಲವಾದ ಪರ್ಯಾಯವಿಲ್ಲದ ಸ್ಥಿತಿಯಲ್ಲಿದೆ. ಅದು ಪಾಕಿಸ್ತಾನವನ್ನ ಬಿಡಲಿಲ್ಲ, ಭಾರತದ ಕೋಪವನ್ನ ತಡೆದುಕೊಳ್ಳಲಾಗ್ತಿಲ್ಲ. ಆದರೆ ಪಾಕಿಸ್ತಾನದೊಂದಿಗೆ ಭದ್ರತಾ ಒಪ್ಪಂದದ ಮೇಲೆ ಸಹಿ ಮಾಡಿದ ಒಪ್ಪಂದದೊಂದಿಗೆ ಅದರ ನಾಶವನ್ನ ತಾನೇ ಬರೆದುಕೊಂಡಿದೆ. ಭಾರತ ಸರಿಯಾದ ಸಮಯದಲ್ಲಿ ಕ್ರಮಗಳನ್ನ ತೆಗೆದುಕೊಳ್ಳುವ ಮೂಲಕ ಮುಂದಿನ ವರ್ಷಗಳಲ್ಲಿ ಸೌದಿ ಅರೇಬಿಯಾ ಆರ್ಥಿಕವಾಗಿ ಮಾತ್ರವಲ್ಲದೆ ರಾಜತಾಂತ್ರಿಕ, ಸೈನ್ಯ, ಸಾಮಾಜಿಕ ಮಟ್ಟ
ಮಾರಾಟಗಳಲ್ಲೂ ಭಾರಿ ಬೆಲೆಯನ್ನ ತೆರವು ಮಾಡಬೇಕಾಗುತ್ತದೆ ಎಂದು ಸ್ಪಷ್ಟಪಡಿಸಿದೆ. ಭಾರತವನ್ನ ಹಿಂದಕ್ಕೆ ತಳ್ಳಿ ಪಾಕಿಸ್ತಾನದೊಂದಿಗೆ ಸೇರ್ಕೊಂಡು ಒಂದು ಹೊಸ ತಂಡವನ್ನು ಸೃಷ್ಟಿ ಮಾಡಬಹುದೆಂದು ಸೌದಿ ಅರೇಬಿಯಾ ಗಟ್ಟಿಯಾಗಿ ನಂಬಿತ್ತು. ಆದರೆ ವಾಸ್ತವದಲ್ಲಿ ಭಾರತ ಸೌದಿ ಅರೇಬಿಯಾದ ಪ್ರತಿ ಚಲನೆಯನ್ನ ಮುಂಚಿತವಾಗಿ ಗಮನಿಸ್ತಾ ಇತ್ತು. ಇಂದು ಸೌದಿ ಅರೇಬಿಯಾದ ಪರಿಸ್ಥಿತಿ ಎಷ್ಟು ದಯನೀಯವಾಗಿರುತ್ತದೆ ಎಂದರೆ ಎಷ್ಟು ಪ್ರಯತ್ನಿಸಿದ್ರೂ ಕೂಡ ಭಾರತಕ್ಕೆ ಮಾಡಿದ ದ್ರೋಹದ ಪರಿಣಾಮವನ್ನ ತುಂಬಾ ಕಾಲದವರೆಗೆ ಭರಿಸಬೇಕಾಗುತ್ತೆ. ಅಷ್ಟೇ ಅಲ್ಲದೆ ಈ ಪೂರ್ತಿ ಘಟನೆಯ ಮಧ್ಯೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ಸೌದಿ ಅರೇಬಿಯಾದ ವಿಷಯದಲ್ಲಿ ಭಾರತಕ್ಕೆ ಬೆಂಬಲವನ್ನ ನೀಡಿದ್ರು. ಇದು ನಿಜವಾಗ್ಲೂ ಆಶ್ಚರ್ಯದ ಸಂಗತಿ. ಸೌದಿ ಅರೇಬಿಯಾದೊಂದಿಗೆ ಬೇರೆ ರೀತಿಯಲ್ಲಿ ವ್ಯವಹರಿಸುತ್ತೇವೆ ಎಂದು ಹೇಳಿದ್ರು. ಆದ್ರೆ ಸೌದಿ ಅರೇಬಿಯಾ ಅಷ್ಟಕ್ಕೂ ಏಕೆ ಇಂತಹ ಕ್ರಮವನ್ನ ತೆಗೆದುಕೊಂಡು ಭಾರತದೊಂದಿಗೆ ತನ್ನ ವ್ಯಾಪಾರ ಭದ್ರತಾ ಸಂಬಂಧಗಳನ್ನ ಬಲಪಡಿಸಿಕೊಳ್ಳಲು ಯೋಚಿಸ್ತಾ ಇದ್ದ ಸೌದಿ ಅರೇಬಿಯಾ ಒಮ್ಮೆಲೆ ಭಾರತಕ್ಕೆ ವಿರೋಧವಾಗಿ ಇಷ್ಟು ದೊಡ್ಡ ಕ್ರಿಯೆಯನ್ನ ಏಕೆ ತೆಗೆದುಕೊಂಡಿತು? ಸೌದಿ ಅರೇಬಿಯಾ ಮುಸ್ಲಿಂ ಪ್ರಪಂಚಕ್ಕೆ ಖಲೀಫಾ ಆಗಬೇಕೆಂದು ಬಯಸುತ್ತೆ ಅಥವಾ ಟರ್ಕಿಯೊಂದಿಗೆ ಸ್ಪರ್ಧಿಸಬೇಕೆಂದುಕೊಂಡಿದೆ? ಈಗ ಸೌದಿ ಅರೇಬಿಯಾ ಯುನೈಟೆಡ್ ಅರಬ್ ಎಮಿರೇಟ್ಸ್ಗೆ ಸಂಬಂಧಿಸಿದ ದೊಡ್ಡ ಸುದ್ದಿ ಪ್ರಚಾರದಲ್ಲಿದೆ. ಸೌದಿ ಅರೇಬಿಯಾ ಯಾವ ದೇಶದ ಆದೇಶಗಳ ಮೇಲೆ ಹೀಗೆ ಮಾಡಿತು ಎಂಬುದು ಈಗ ಸ್ಪಷ್ಟವಾಗಿ ತಿಳಿದಿದೆ. ಇದರ ಕಾರಣದಿಂದ ಈಗ ಸೌದಿ ಅರೇಬಿಯಾ ಮಾತ್ರವಲ್ಲದೆ ಆ ದೇಶ ಕೂಡ ಭಾರತದ ಗುರಿಯಾಗಿ ಮಾರ್ಪಟ್ಟಿದೆ. ಏನು ಆ ಅಪ್ಡೇಟ್ ಎಂದರೆ ಭಾರತ ಸೌದಿ ಅರೇಬಿಯಾಕ್ಕೆ ವಿರೋಧವಾಗಿ ಅತಿ ದೊಡ್ಡ ಕ್ರಿಯೆ ತೆಗೆದುಕೊಂಡು ಇತ್ತೀಚೆಗೆ ಬ್ರಿಕ್ಸ್ಗೆ ಸೇರಿದ ಸೌದಿ ಅರೇಬಿಯಾನ ಬಹಿಷ್ಕರಿಸಬೇಕೆಂದು ನಿರ್ಣಯಿಸಿದೆ. ಸೌದಿ ಅರೇಬಿಯಾ ಭಾರತಕ್ಕೆ ವಿರೋಧವಾಗಿ ಇಂತಹ ವಿಷಯವನ್ನ ಹರಡುವ ಮೂಲಕ ಮುಸ್ಲಿಂ ಪ್ರಪಂಚಕ್ಕೆ ಖಲೀಫಾ ಆಗುತ್ತದೆ ಎಂದು ಭಾವಿಸ್ತಾ ಇದೆ. ಮುಸ್ಲಿಮರ ನಾಯಕನಾಗಿ ಮಾರ್ಪಡಬೇಕೆಂದು ಮುಸ್ಲಿಂ ದೇಶಗಳು ತನ್ನನ್ನ ಸಮರ್ಥಿಸಬೇಕೆಂದು ಭಾವಿಸಿತು. ಆದರೆ ಎಲ್ಲ ಇದಕ್ಕೆ ವಿರುದ್ಧವಾಗಿ ಜರುಗ್ತಾ ಇದೆ. ಈಗ ಮುಸ್ಲಿಂ ಪ್ರಪಂಚಕ್ಕೆ ಖಲೀಫಾ ಆಗದೆ ಸೌದಿ ಅರೇಬಿಯಾದ ದಶಕಗಳ ಕಷ್ಟ ವ್ಯರ್ಥವಾಯಿತು. ಒಂದು ಕಡೆ ಭಾರತ ತೆಗೆದುಕೊಂಡ ಕ್ರಮಗಳಿಂದ ಸೌದಿ ಅರೇಬಿಯಾಗೆ ಸುಮಾರು $220 ಬಿಲಿಯನ್ ನೇರ ನಷ್ಟ ಬಂದರೆ, ಮತ್ತೊಂದು ಕಡೆ ಪ್ರಪಂಚದ ದೇಶಗಳೊಂದಿಗೆ FTA ಒಪ್ಪಂದಗಳ ಮೇಲೆ ಸಹಿ ಮಾಡಬೇಕೆಂದು ಸೌದಿ ಅರೇಬಿಯಾ ಮಾಡಿಕೊಂಡಿದ್ದ ಯೋಜನೆಗಳೆಲ್ಲ ಈಗ ಪೂರ್ತಿಯಾಗಿ ವ್ಯರ್ಥವಾಗಿವೆ. ವಾಸ್ತವದಲ್ಲಿ ಸೌದಿ ಅರೇಬಿಯಾ ಬ್ರಿಕ್ಸ್ ಮೂಲಕ ಬ್ರಿಕ್ಸ್ ದೇಶಗಳೊಂದಿಗೆ ಸೇರ್ಕೊಂಡು ಫ್ರೀ ಟ್ರೇಡ್ ನ ಒಪ್ಪಂದಕ್ಕೆ ಸಿದ್ಧವಾಗಿತ್ತು. ಈ ಫ್ರೀ ಟ್ರೇಡ್ ಒಪ್ಪಂದದ ಮೂಲಕ ಸೌದಿ ಅರೇಬಿಯಾಗೆ ಲಾಭ ಬರುವುದಲ್ಲದೆ ಬ್ರಿಕ್ಸ್ ದೇಶಗಳಾದ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೀನಾ, ದಕ್ಷಿಣ ಆಫ್ರಿಕಾ ಮತ್ತು ಇತರ ಇತ್ತೀಚೆಗೆ ಸೇರಿದ ದೇಶಗಳಿಂದ ಸುಮಾರು $660 ಬಿಲಿಯನ್ ಹೂಡಿಕೆ ಬರ್ತಾ ಇತ್ತು. ಆದ್ರೆ ಸೌದಿ ಅರೇಬಿಯಾ ತೆಗೆದುಕೊಂಡ ಈ ಕ್ರಿಯೆ ಭಾರತಕ್ಕೆ ಅತ್ಯಂತ ಹತ್ತಿರದಲ್ಲಿರುವ ಭಾರತಕ್ಕೆ ವಿರೋಧವಾದ ಪಾಕ್ನೊಂದಿಗೆ ಸೇರಿ ಅಂತಹ ಒಪ್ಪಂದದ ಮೇಲೆ ಸಹಿ ಮಾಡೋದ್ರಿಂದ ಈಗ ಅದು ಸ್ವಯಂ ಭಾರತದ ಬಲೆಯಲ್ಲಿ ಬಿದ್ದಿದೆ. ಸೌದಿ ಅರೇಬಿಯಾ ಪಾಕ್ನೊಂದಿಗೆ ಮಾಡಿಕೊಂಡ ಆ ಒಪ್ಪಂದದ ಪ್ರಕಾರ ಪಾಕ್ ಮೇಲೆ ಯಾವ ದೇಶ ದಾಳಿ ಮಾಡಿದ್ರು ಸಹ ಅಥವಾ ಯಾವ ದೇಶದೊಂದಿಗೆ ಯುದ್ಧ ನಡೆದ್ರು ಆ ದಾಳಿ ನೇರವಾಗಿ ಸೌದಿ ಅರೇಬಿಯಾದ ಮೇಲೆ ನಡೆದಂತೆ ಅದು ಭಾವಿಸುತ್ತೆ. ನಾಟೋದಲ್ಲೂ ಸಹ ಇಂತಹದೇ ಒಂದು ಅಗ್ರಿಮೆಂಟ್ ಇದೆ. ಅದ್ರ ಬಗ್ಗೆ ನಿಮ್ಗೆ ತಿಳಿದಿರಬಹುದು. ನಾಟೋದಲ್ಲಿರುವ ಯಾವ ಸದಸ್ಯ ದೇಶದ ಮೇಲೆ ಯಾವ ದೇಶ ದಾಳಿ ಮಾಡಿದ್ರು ಸಹ ಅದು ಪೂರ್ತಿ ನಾಟೋ ದೇಶಗಳ ಮೇಲೆ ದಾಳಿಯಾಗಿ ಪರಿಗಣಿಸಲ್ಪಡುತ್ತೆ. ಸೌದಿ ಅರೇಬಿಯಾ ಈಗ ಪಾಕ್ನೊಂದಿಗೆ ಯಾವ ರೀತಿಯ ಒಪ್ಪಂದ ಮಾಡಿಕೊಂಡಿದೆ ಎಂದರೆ ಭವಿಷ್ಯದಲ್ಲಿ ಭಾರತ ಯಾವಾಗ್ಲಾದ್ರೂ ಪಾಕ್ ಮೇಲೆ ದಾಳಿ ಮಾಡಿದ್ರೆ ಯುದ್ಧದಲ್ಲಿ ಪಾಕ್ ಮಾತ್ರವಲ್ಲದೆ ಸೌದಿ ಅರೇಬಿಯಾ ಕೂಡ ಸ್ವಯಂ ಭಾಗವಹಿಸುತ್ತದೆ. ಅಷ್ಟಕ್ಕೂ ಸೌದಿ ಭಾರತದ ಬೆನ್ನಿಗೆ ಚೂರಿ ಹಾಕುತ್ತದೆ ಎಂದು ಯಾರು ಸಹ ಊಹೆ ಮಾಡಿರೋದಿಲ್ಲ. ಏಕೆಂದ್ರೆ ಇತ್ತೀಚೆಗೆ ಭಾರತದ ಪ್ರಧಾನಿ ಮೋದಿ ಸೌದಿ ಅರೇಬಿಯಾವನ್ನ ಭೇಟಿ ಮಾಡಿದ್ರು. ಅಲ್ಲಿ ಭಾರತದ ಪ್ರಧಾನಿ ತನ್ನ ಹಲವು ದೊಡ್ಡ ವಿಶ್ವವಿದ್ಯಾಲಯಗಳನ್ನ ಪ್ರಾರಂಭಿಸುವುದರ ಬಗ್ಗೆ ಮಾತನಾಡಿದ್ರು. ಭಾರತ ತನ್ನ ಹೊಸ NBC ಅನ್ನು ಕೂಡ ಅಲ್ಲಿ ತೆರೆಯಲು ಸಿದ್ಧವಿದೆ ಎಂದು ಕೂಡ ಹೇಳಿದ್ರು. ಅಷ್ಟೇ ಅಲ್ಲದೆ ಭಾರತ ಸೌದಿ ಅರೇಬಿಯಾದ ನಡುವೆ ಸಾಂಪ್ರದಾಯಿಕ ಸಂಬಂಧಗಳ ಮೇಲೆ ಚರ್ಚೆಗಳು ಕೂಡ ಜರುಗಿದ್ವು. ಆದ್ರೆ ಸೌದಿಯನ್ನ ನಾವು ತುಂಬಾನೇ ನಂಬಿದ್ವು. ಆದ್ರೆ ಸೌದಿ ಮಾಡಿದ ಒಂದು ಕೆಲಸ ತಿಳಿದ್ರೆ ಸೌದಿ ಎಂದರೆ ಕೋಪ ಹುಟ್ಟುವುದು ಖಚಿತ. ಅದಕ್ಕೆ ಸಂಬಂಧಿಸಿದ ಒಂದು ರಹಸ್ಯ ಬಹಿರಂಗವಾಗಿದೆ. ಈ ರಹಸ್ಯ ಬಹಿರಂಗವಾದ ತಕ್ಷಣ ಇಡೀ ಪ್ರಪಂಚವೇ ಶಾಕ್ ಆಯ್ತು. ಆ ರಹಸ್ಯ ಏನಂದ್ರೆ ಭಾರತ ಪಾಕ್ ಮೇಲೆ ತನ್ನ ಅತಿ ದೊಡ್ಡ ಸ್ಟ್ರೈಕ್ ಮಾಡಿದಾಗ ಅಂದ್ರೆ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಕೂಡ ಸೌದಿ ಅರೇಬಿಯಾ ಬಹಿರಂಗವಾಗಿ ಅಲ್ಲದಿದ್ರು ಕೂಡ ಪಾಕ್ಗೆ ಸಹಕರಿಸುತ್ತಾ ಭಾರತದ ಬೆನ್ನಿಗೆ ಚೂರಿ ಹಾಕುತ್ತಲೇ ಇದೆ. ಆ ಸಮಯದಲ್ಲಿ ಕೂಡ ಸೌದಿ ಅರೇಬಿಯಾ ರಹಸ್ಯವಾಗಿ ಪಾಕ್ಗೆ ಬೆಂಬಲ ನೀಡ್ತಾ ಇತ್ತು. ಟರ್ಕಿ ಆದ್ರೆ ಪ್ರಪಂಚದ ಮುಂದೆ ಬಹಿರಂಗವಾಗಿ ಪಾಕ್ಗೆ ಬೆಂಬಲ ನೀಡಿತು. ಆದ್ರೆ ಸೌದಿ ಅರೇಬಿಯಾ ಬಹಿರಂಗವಾಗಿ ಹೇಳದೆಯೂ ಇಂಡೈರೆಕ್ಟ್ ಆಗಿ ಸಹಕರಿಸಿತು. ಆದ್ರೆ ಸೌದಿ ಅರೇಬಿಯಾ ಕೂಡ ಬೆನ್ನಿಗೆ ಚೂರಿ ಹಾಕಿ ಪಾಕಿಸ್ತಾನಕ್ಕೆ ಸಹಾಯ ಮಾಡಿದೆ ಎಂದು ತಿಳಿದಾಗ ಒಮ್ಮೆಲೆ ಎಲ್ಲರೂ ಶಾಕ್ ಆದ್ರು. ಈ ಅನುಮಾನ ಭಾರತಕ್ಕೆ ತುಂಬಾ ಕಾಲದ ಹಿಂದೆಯೇ ಬಂದಿತ್ತು. ಇದು ತುಂಬಾ ಆಸಕ್ತಿಕರ ಅಂಶ. ಭಾರತದ ನಿಗಾ ಸಂಸ್ಥೆಗಳಿಗೆ ಈಗಾಗಲೇ ಗಲ್ಫ್ ದೇಶಗಳು ಪಾಕಿಸ್ತಾನದ ಜೊತೆಗೆ ಜರುಗುವ ಪ್ರತಿ ಸಣ್ಣ ದೊಡ್ಡ ಸಂಬಂಧಗಳ ಮೇಲೆ ನಿಗಾ ಜಾಲವಿದೆ. ಆಪರೇಷನ್ ಸಿಂಧೂರ್ಗೆ ಮುಂಚೆ ಭಾರತ ಸಂಸ್ಥೆಗಳು ಒಂದು ರಹಸ್ಯ ಕೋಡ್ ಸಂದೇಶವನ್ನ ಗುರುತಿಸಿದವು. ಈ ಸಂದೇಶ ಪಾಕಿಸ್ತಾನದ ರಾವಲ್ಪಿಂಡಿಯಿಂದ ಅಲ್ಲದೆ ರಿಯಾನ್ ನಿಂದ ಹೋಗ್ತಾ ಇತ್ತು. ಈ ಸಂದೇಶದಲ್ಲಿ ಪಾಕಿಸ್ತಾನಕ್ಕೆ ಸೇರಿದ ಒಂದು ಹಿರಿಯ ಸೈನ್ಯ ಅಧಿಕಾರಿಯು ಸೌದಿಗೆ ಸೇರಿದ ಒಂದು ರಹಸ್ಯ ಅಧಿಕಾರಿಯ ನಡುವೆ ಜರುಗಿದ ಚರ್ಚೆಗೆ ಸಂಬಂಧಿಸಿದ ಸೂಚನೆಗಳಿವೆ. ಈ ಚರ್ಚೆಯ ಭಾಷೆ ತುಂಬಾನೇ ಬುದ್ಧಿವಂತಿಕೆಯಿಂದ ಮಾಡಲಾಗಿತ್ತು. ಇದರ ಮೂಲಕ ಸೌದಿ
ಸಂದರ್ಭದಲ್ಲಿ ಪಾಕ್ಗೆ ಸಹಾಯ ಮಾಡುತ್ತಿದೆ ಎಂದು ಸ್ಪಷ್ಟವಾಗಿ ಅರ್ಥವಾಯಿತು. ಏನೇ ಆದ್ರೂ ಭಾರತಕ್ಕೆ ಗುರಿಯಾಗಿ ಮಾರ್ಪಟ್ಟ ಸೌದಿ ಅರೇಬಿಯಾದ ಪರಿಸ್ಥಿತಿ ಹೇಗಿರಬಹುದು ಎಂದು ಮುಂಬರುವ ದಿನಗಳಲ್ಲಿ ನೋಡಬೇಕಾಗಿದೆ. ಈ ವಿಡಿಯೋದಲ್ಲಿ ಕೊಟ್ಟ ಮಾಹಿತಿ ನಿಮ್ಗೆ ಇಷ್ಟವಾದರೆ ತಪ್ಪದೆ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಮತ್ತೊಂದು ಆಸಕ್ತಿಕರ ವಿಡಿಯೋದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.